ಸರ್ ಕೆ.ಎನ್. ರಾಜಣ್ಣ ಅವರ ಪುತ್ರ ಈಗ ಹೇಳಿಕೆ ಕೊಟ್ಟಿರ್ತಕ್ಕಂಥದ್ದು ಅಂದ್ರೆ ಸುಪಾರಿ ಕೊಟ್ಟಿದ್ದಾರೆ ನನ್ನ ಹತ್ಯೆ ಮಾಡೋದಕ್ಕೆ ಅನ್ನುವಂಥದ್ದು. ನೋಡಿ, ಈಗ ಅವರು ದೂರು ಕೊಟ್ಟಿದ್ದಾರೆ. ಈಗಾಗಲೇ ಸಿಒಡಿ ತನಿಖೆನೂ ಮಾಡ್ತಾ ಇದೆ. ಸನ್ಮಾನ್ಯ ಮುಖ್ಯಮಂತ್ರಿಗಳು ಆದೇಶ ಮಾಡಿದ್ದಾರೆ, ನಿಷ್ಪಕ್ಷಪಾತವಾಗಿ ಇವತ್ತು ತನಿಖೆ ಮಾಡಬೇಕು. ತನಿಖೆಯಲ್ಲಿ ಇವತ್ತು ಏನು ತನಿಖಾ ವರದಿ ಬರ್ತದೆ ಅದ್ರ ಮೇಲೆ ಕಾನೂನು ರೀತಿಯ ಕ್ರಮ ಜರುಗಿಸಬೇಕು ಅಂತ ಹೇಳಿದ್ದಾರೆ. ಕಾನೂನು ರೀತಿಯ ಕ್ರಮ ಆಗ್ತದೆ. ಸರ್, ಹಿಂದೆ ಹನಿ ಟ್ರ್ಯಾಪ್ ಆಗಿದೆ ಎನ್ನುವಂತ ಮಾತನ್ನ ಹೇಳಿದ್ರು. ಇದೀಗ ನನ್ನ ಮೇಲೆ ಅಂದ್ರೆ ಕೊಲೆಗೆ ಸುಪಾರಿ ಕೊಟ್ಟಿದ್ದಾರೆ ಅನ್ನುವಂತ ಮಾತನ್ನ ಹೇಳ್ತಾರೆ. ಅವ್ರ ಮೇಲೆ ಒತ್ತಡ ಹೆಚ್ಚಾಗ್ತಾ ಇದೆಯಾ, ಮಾತನ್ನ ಬದಲಾಯಿಸ್ತಾ ಇದ್ದಾರೆ ಅನ್ನುವಂಥದ್ದು? ನೋಡಿ, ಇದು ನೀವು ಅವರಿಗೆ ಕೇಳಬೇಕು ಈ ವಿಷಯ. ಅದಕ್ಕೆ ಇವತ್ತು ಹನಿ ಟ್ರ್ಯಾಪ್ ಇವೆಲ್ಲ ಅಸಹ್ಯ ವಿಚಾರಗಳ ಬಗ್ಗೆ ನಾನು ಮಾತಾಡಲಿಕ್ಕೆ ಹೋಗೋದಿಲ್ಲ. ಓಕೆ ಸರ್, ಕೆ.ಎನ್. ರಾಜಣ್ಣ ಅವರ ಪುತ್ರ ಈಗ ಹೇಳಿಕೆ ಕೊಟ್ಟಿರ್ತಕ್ಕಂಥದ್ದು ಅಂದ್ರೆ ಸುಪಾರಿ ಕೊಟ್ಟಿದ್ದಾರೆ ನನ್ನ ಹತ್ಯೆ ಮಾಡೋದಕ್ಕೆ ಅನ್ನುವಂಥದ್ದು. ನೋಡಿ, ಈಗ ಅವರು ದೂರು ಕೊಟ್ಟಿದ್ದಾರೆ. ಈಗಾಗಲೇ ಸಿಒಡಿ ತನಿಖೆನೂ ಮಾಡ್ತಾ ಇದೆ. ಸನ್ಮಾನ್ಯ ಮುಖ್ಯಮಂತ್ರಿಗಳು ಆದೇಶ ಮಾಡಿದ್ದಾರೆ, ನಿಷ್ಪಕ್ಷಪಾತವಾಗಿ ಇವತ್ತು ತನಿಖೆ ಮಾಡಬೇಕು. ತನಿಖೆಯಲ್ಲಿ ಇವತ್ತು ಏನು ತನಿಖಾ ವರದಿ ಬರ್ತದೆ ಅದ್ರ ಮೇಲೆ ಕಾನೂನು ರೀತಿಯ ಕ್ರಮ ಜರುಗಿಸಬೇಕು ಅಂತ ಹೇಳಿದ್ದಾರೆ. ಕಾನೂನು ರೀತಿಯ ಕ್ರಮ ಆಗ್ತದೆ. ಸರ್, ಹಿಂದೆ ಹನಿ ಟ್ರ್ಯಾಪ್ ಆಗಿದೆ ಎನ್ನುವಂತ ಮಾತನ್ನ ಹೇಳಿದ್ರು. ಇದೀಗ ನನ್ನ ಮೇಲೆ ಅಂದ್ರೆ ಕೊಲೆಗೆ ಸುಪಾರಿ ಕೊಟ್ಟಿದ್ದಾರೆ ಅನ್ನುವಂತ ಮಾತನ್ನ ಹೇಳ್ತಾರೆ. ಅವ್ರ ಮೇಲೆ ಒತ್ತಡ ಹೆಚ್ಚಾಗ್ತಾ ಇದೆಯಾ, ಮಾತನ್ನ ಬದಲಾಯಿಸ್ತಾ ಇದ್ದಾರೆ ಅನ್ನುವಂಥದ್ದು? ನೋಡಿ, ಇದು ನೀವು ಅವರಿಗೆ ಕೇಳಬೇಕು ಈ ವಿಷಯ. ಅದಕ್ಕೆ ಇವತ್ತು ಹನಿ ಟ್ರ್ಯಾಪ್ ಇವೆಲ್ಲ ಅಸಹ್ಯ ವಿಚಾರಗಳ ಬಗ್ಗೆ ನಾನು ಮಾತಾಡಲಿಕ್ಕೆ ಹೋಗೋದಿಲ್ಲ. ಓಕೆ ಸರ್.